ಹಾಯ್ ಎಲ್ರಿಗೂ ಕನ್ನಡತಿಯ ಕತೆಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಈಗ ಮಾಂಗಲ್ಯದಿಂದ ನಂಟಾದರೂ ಕತೆಯ ಮುಂದಿನ ಭಾಗವನ್ನು ಮುಂದುವರಿಸೋಣ. ಸಂಜೆ ಆಫೀಸ್ ಕೆಲಸಗಳನ್ನೆಲ್ಲ ಮುಗಿಸಿ ಅಗ್ನಿ ಮತ್ತು ಸಾರಾ ಮನೆಗೆ ಹೊರಟರು. ಅವರು ಮನೆಗೆ ಬಂದು ಹಾಲ್ಗೆ ಪ್ರವೇಶಿಸ್ತಾ ಇದ್ದಂತೆ ರಾಧಾ ಅವರು, ಏನಮ್ಮ ಆಫೀಸ್ ಹೇಗಿತ್ತು, ನಿಂಗೆ ಇಷ್ಟ ಆಯಿತಾ ಅಂತ ಸಾರಾನ ಕೇಳಿದರು. ತುಂಬ ಚೆನ್ನಾಗಿತ್ತು ಮಮ್ಮಿ, ಅಲ್ಲಿನ ಸ್ಟಾಫ್ಸ್ ಎಲ್ಲ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ಆಮೇಲೆ ನನಗೆ ಒಂದು ಆಶ್ಚರ್ಯ ಆಯಿತು, ನನ್ನ ಜೊತೆಗೆ ಕಾಲೇಜ್ನಲ್ಲಿ ಓದ್ತಿದ್ದ ವಿಜಯ್ ಅನ್ನೋ ಫ್ರೆಂಡ್ ನಮ್ಮ ಆಫೀಸ್ನಲ್ಲೇ ಕೆಲಸ ಮಾಡ್ತಿದ್ದಾನೆ. ಇವತ್ತು ಹೋದಾಗಷ್ಟೇ ಅದು ನನಗೆ ಗೊತ್ತಾಗಿದ್ದು ಅಂತ ಸಾರಾ ನಗ್ತಾ ಹೇಳಿದ್ಲು. ಹೌದಾ, ಆ ಹುಡುಗಂಗೆ ನೀವು ಕೆಲಸ ಮಾಡೋ ಆಫೀಸ್ ಇದೆ ಅಂತ ಮೊದಲೇ ಗೊತ್ತಿರಲಿಲ್ವಾ ಅಂತ ರಾಧಾ ಕೇಳಿದರು. ಅದಕ್ಕೆ ಸಾರಾ ನಗ್ತಾ, ಇಲ್ಲ ಮಮ್ಮಿ, ವಿಜಯ್ ಇಂಟರ್ವ್ಯೂಗೆ ಬಂದಿದ್ದಾಗ ಅಗ್ನಿನ ನೋಡಿದ್ನಂತೆ. ಆಮೇಲೆ ನನ್ನ ಬಳಿ ಹೇಳೋಣ ಅಂದ್ಕೊಂಡಿದ್ದಂತೆ, ಆದರೆ ನನ್ನ ಫೋನ್ ನಂಬರ್ ಚೇಂಜ್ ಆಗಿದ್ದರಿಂದ ಅವನಿಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ ಅಂದ್ಲು ಸಾರಾ. ಹೌದಾ, ಹಾಗಾದರೆ ನಿನಗೆ ಆಫೀಸ್ನಲ್ಲಿ ಒಬ್ಬ ಒಳ್ಳೆ ಫ್ರೆಂಡ್ ಸಿಕ್ಕಂತಾಯ್ತಲ್ವಾ ಅಂದರು ರಾಧಾ. ಹೌದು ಮಮ್ಮಿ, ಅವನು ನೋಡಿದಾಗ ನಂಗೆ ತುಂಬಾ ಸಂತೋಷ ಆಯಿತು ಅಂತ ಸಾರಾ ಉತ್ತರಿಸಿದ್ಲು. ನಂತರ ರಾಧಾ ಅಗ್ನಿಯ ಕಡೆಗೆ ನೋಡಿ, ಅಗ್ನಿ ಎಲ್ಲಿ ಮಗಳೇ ಅಂತ ಕೇಳಿದರು. ಸಾರಾ, ಅಗ್ನಿ ಹೊರಗಡೆ ಇದ್ದಾರೆ ಮಮ್ಮಿ, ಯಾವುದೋ ಒಂದು ಇಂಪಾರ್ಟೆಂಟ್ ಕಾಲ್ ಬಂದಿತ್ತು. ಆಮೇಲೆ ಮಮ್ಮಿ, ನಮಗೊಂದು ದೊಡ್ಡ ಪ್ರಾಜೆಕ್ಟ್ ವರ್ಕ್ ಬಂದಿದೆ, ಅದು ನಮಗೆ ಸಿಕ್ಕರೆ ತುಂಬ ಚೆನ್ನಾಗಿರ್ತಿತ್ತು. ಅಗ್ನಿ ಅದಕ್ಕೋಸ್ಕರ ಪ್ರಯತ್ನ ಪಡ್ತಿದ್ದಾರೆ ಅಂತ ಸ್ವಲ್ಪ ಟೆನ್ಷನ್ನಿಂದಲೇ ಹೇಳಿದ್ಲು ಸಾರಾ. ಹೌದಾ, ಹಾಗಾದರೆ ಸಿಗಲಿ ಬಿಡು ಮಗಳೇ ಅಂತ ರಾಧಾ ಕೂಡ ಹಾರೈಸಿದ್ರು. ಹೌದು ಮಮ್ಮಿ, ಅದು ಅಮೇರಿಕನ್ ಬೇಸ್ಡ್ ಕಂಪ್ನಿ, ಅದು ನಮಗೆ ಸಿಕ್ಕರೆ ಖಂಡಿತ ತುಂಬ ಚೆನ್ನಾಗಿರುತ್ತೆ ಅಂತ ಸಾರಾ ಎಕ್ಸ್ಪ್ಲೈನ್ ಮಾಡಿದ್ಲು. ಸಾರಾ ನಗುವಿನ ಮುಖವನ್ನು ಕಂಡು ರಾಧಾ ಅವರಿಗೆ ತುಂಬಾ ಖುಷಿ ಆಯಿತು. ಅವಳ ಮುಖದಲ್ಲಿ ಒಂದು ರೀತಿಯ ಹೊಸ ಹುರುಪು ಎದ್ದು ಕಾಣಿಸ್ತಿತ್ತು. ನಂತರ ಸಾರಾ ನಗ್ತಾ ತನ್ನ ರೂಮಿಗೆ ಹೋಗೋಕ್ಕೆ ಹೊರಟಾಗ ರಾಧಾ ಅವರು, ಒಂದು ನಿಮಿಷ ಸಾರಾ ಅಂತ ಕರೆದ್ರು. ಸಾರಾ ಅಲ್ಲೇ ನಿಂತಳು. ಮಗಳೇ, ಅಗ್ನಿ ನಿಂಗೆ ಏನಾದರೂ ಹೇಳಿ ಬೇಸರ ಮಾಡಿದ್ನಾ, ಅಥವಾ ನಿಮ್ಮಿಬ್ಬರ ನಡುವೆ ಏನಾದರೂ ಜಗಳ ಆಯಿತಾ ಅಂತ ರಾಧಾ ಒಂದು ರೀತಿ ಅಳುಕಿನಿಂದಲೇ ಕೇಳಿದರು. ಅದಕ್ಕೆ ಸಾರಾ ನಗ್ತಾ, ಇಲ್ಲ ಮಮ್ಮಿ, ಅಂತಹ ತೊಂದರೆ ಏನೂ ಇಲ್ಲ. ಅಗ್ನಿ ಯಾವುದೇ ಸಮಸ್ಯೆಗೂ ಅವಕಾಶ ಕೊಡಲಿಲ್ಲ. ಮೇಲಾಗಿ ನನಗೆ ಕೆಲಸದ ಬಗ್ಗೆ ಎಲ್ಲನೂ ವಿವರವಾಗಿ ತಿಳಿಸ್ಕೊಟ್ರು. ಅಗ್ನಿ ನನ್ನ ಜೊತೆಗೆ ತುಂಬ ಪ್ರೀತಿಯಿಂದಲೇ ಇದ್ದಾರೆ ಮಮ್ಮಿ. ಆಮೇಲೆ ಆರಂಭದಲ್ಲಿ ನಾನು ಸ್ವಲ್ಪ ಜಂಬ ತೋರಿಸ್ದೆ, ಆದರೆ ಅಗ್ನಿ ನನಗೆ ಅದನ್ನೆಲ್ಲ ಅರ್ಥ ಮಾಡಿಸಿದ್ರು ಅಂದ್ಲು ಸಾರಾ. ಅಷ್ಟರಲ್ಲಿ ಅಗ್ನಿ ಕೂಡ ಅಲ್ಲಿಗೆ ಬಂದ. ಏನು ಮಮ್ಮಿ, ಮಗಳು ಮತ್ತು ಮಮ್ಮಿ ಇಷ್ಟೊಂದು ವಿಷಯ ಮಾತಾಡ್ತಿದ್ದೀರಾ, ನನ್ನ ಬಗ್ಗೆ ಏನಾದರೂ ದೂರ ಹೇಳ್ತಿದ್ರಾ ಅಂತ ಅಗ್ನಿ ಫೋನ್ನ ಪಾಕೆಟ್ ಒಳಗಡೆ ಹಾಕ್ಕೊಳ್ತಾ ನಗ್ತಾ ಕೇಳ್ದ. ಆಗ ರಾಧಾ ಅವರು ನಗ್ತಾ, ಮಗಳನ್ನ ಆಫೀಸ್ನಲ್ಲಿ ಹೇಗಿದ್ದಾಳೆ ಮತ್ತು ನಿಮ್ಮಿಬ್ಬರ ನಡುವೆ ಎಲ್ಲನೂ ಸರಿಯಾಗಿದೆಯಾ ಅಂತ ಕೇಳ್ತಿದ್ದೆ ಅಷ್ಟೇ ಅಂದರು. ಆಗ ಅಗ್ನಿ ಸ್ವಲ್ಪ ಗಂಭೀರವಾಗಿ, ಮಮ್ಮಿ, ನಾವಿಬ್ಬರು ಜಗಳ ಆಡ್ತಿರ್ತೀವಿ ಅಂತ ನಿಮಗೆ ಅನ್ನಿಸ್ತಿದ್ಯಾ? ಸಂಸಾರ ಅಂದಮೇಲೆ ಕೆಲವೊಂದು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಬರೋದು ಸಹಜ ಅಲ್ವಾ ಅಂತ ಕೇಳ್ದ. ಅಲ್ಲಪ್ಪ, ನೀವಿಬ್ಬರು ಯಾವಾಗಲೂ ಜಗಳ ಆಡ್ತಿರಲ್ವಾ, ಅದಕ್ಕೆ ಕೇಳಿದೆ ಅಷ್ಟೇ ಅಂತ ರಾಧಾ ಅವನನ್ನು ಸಮಾಧಾನ ಪಡಿಸಿದ್ರು. ಅಷ್ಟರಲ್ಲೇ ಅಲ್ಲಿಗೆ ಬಂದ ಮದನ್, ಟಾಮ್ ಆ್ಯಂಡ್ ಜೆರಿ ಬಂದಾಯ್ತಾ, ಆಫೀಸ್ನಲ್ಲಿ ಇಬ್ಬರು ಸೇರಿ ಏನಾದರೂ ಗಲಾಟೆ ಮಾಡಿದ್ರಾ, ನಾಳೆ ಆಫೀಸಿಗೆ ಲೀವ್ ಕೊಡಬೇಕಾಗತ್ತಾ ಅಂತ ತಮಾಷೆ ಮಾಡ್ದ. ಸಾರಾ ಕೋಪದಿಂದ ತಲೆ ಮೇಲೆ ಒಂದು ಪೆಟ್ಟು ಕೊಟ್ಲು. ಆಗ ಮದನ್, ಸಾರಾ, ನನ್ನ ತಲೆಗೆ ಎಷ್ಟೊಂದು ಬುದ್ಧಿ ಇದೆ ಗೊತ್ತಾ, ಅದನ್ನು ಹಾಳು ಮಾಡಬೇಡ, ನಾನು ಹಲವಾರು ಕಂಪನಿಗಳಿಗೆ ಬೇಕಾದವನು ಅಂತ ತಮಾಷೆ ಮಾಡ್ದ. ನಿನ್ನ ಬುದ್ಧಿಯೋ, ನಿನ್ನ ತಲೆ ತುಂಬೆಲ್ಲ ಖಾಲಿ ಮಣ್ಣಿದೆ ಮದನ್, ನಾನು ಹೊಡೆದಿದ್ದು ಅದು ಕರಗಲಿ ಅಂತ ಸಾರಾ ನಗ್ತಾ ಹೇಳಿದ್ಲು. ಅಗ್ನಿ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ನಕ್ಕ. ಮಮ್ಮಿ ನೋಡಿ, ಈಗ ಇವರಿಬ್ಬರು ಗಂಡ ಹೆಂಡತಿ ಒಂದೇ ಸೆಟ್ ಆಗಿದ್ದಾರೆ, ನಾವು ಹೊರಗಡೆ ಉಳ್ಕೊಂಡ್ವಿ ಅಂತ ಮದನ್ ರಾಧಾ ಅವರ ಭುಜದ ಮೇಲೆ ಕೈ ಹಾಕಿ ತಮಾಷೆ ಮಾಡ್ದ. ನಾವಲ್ವೋ ಮಗನೇ, ನಿನ್ನ ಥರದವನಿಗೆ ಕೆಲಸ ಇಲ್ಲ ಅಂತ ರಾಧಾ ಅವನ ಕೈಯನ್ನು ಕೆಳಗಡೆ ಇಳಿಸಿದ್ರು. ಆಗ ಅಗ್ನಿ ನಗ್ತಾ, ಹೋಗಿ ಸ್ನಾನ ಮಾಡು, ನಿನ್ನ ತಲೆಯಿಂದ ಹೊಗೆ ಬರ್ತಿದೆ ಅಂತ ಮದನನ್ನು ಗೇಲಿ ಮಾಡ್ದ. ಮದನ್ ಸುಳ್ಳು ಬೇಸರ ತೋರಿಸ್ತಾ, ನನ್ನ ಫ್ರೆಂಡ್ ಬರಲಿ, ಆಗೆಲ್ಲದಕ್ಕೂ ಪ್ರತೀಕಾರ ತೀರಿಸ್ಕೊಳ್ತೀನಿ ಅಂದ. ಆಗ ಅಗ್ನಿ ನಗ್ತಾ, ಯಾವ ಫ್ರೆಂಡಪ್ಪ ಅಂತ ಹುಬ್ಬು ಏರಿಸಿ ಕೇಳ್ದ. ನನ್ನ ಪುಟ್ಟ ಹುಡುಗ, ನಿಮ್ಮಿಬ್ಬರು ಮಗ. ಜಗಳವೆಲ್ಲ ಮುಗಿದು ಈಗ ಟಾಮ್ ಆ್ಯಂಡ್ ಜೆರಿ ಗಂಡ ಹೆಂಡತಿ ಆಗಿದ್ದೀರಲ್ವ,
ಇನ್ನು ಮಗು ಬಂದಮೇಲೆ ಎಲ್ಲದಕ್ಕೂ ನಾನು ಪ್ರತೀಕಾರ ತೀರಿಸ್ಕೊಳ್ತೀನಿ ಅಂತ ಮದನ್ ತಮಾಷೆ ಮಾಡ್ತಿದ್ದಂತೆ ಸಾರಾ ಒಮ್ಮೆ ಅಗ್ನಿಯನ್ನು ಬೆಚ್ಚಿ ಬಿದ್ದು ನೋಡಿದ್ಲು. ರಾಧಾ ಮದನ್ಗೆ ಚಿವುಟಿದ್ರು. ಮಮ್ಮಿ, ನಾನು ಸತ್ಯನೇ ತಾನೇ ಹೇಳಿದ್ದು, ಅದಕ್ಕೆ ಯಾಕೆ ಇಷ್ಟೊಂದು ಆಶ್ಚರ್ಯ ಅಂತ ಮದನ್ ಅಮಾಯಕನಂತೆ ಕೇಳ್ದ. ಆಗ ಸಾರಾ, ಮಮ್ಮಿ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಅಗ್ನಿಯ ಕಡೆಗೆ ಒಂದು ನೋಟ ಬೀರಿ ಅಲ್ಲಿಂದ ಎಸ್ಕೇಪ್ ಆದ್ಲು. ಅಗ್ನಿ ಕೂಡ ಡ್ರೆಸ್ ಬದಲಾಯಿಸ್ಕೊಂಡು ಅವಳ ಬೆನ್ನಲ್ಲೇ ರೂಮಿಗೆ ಹೋದ. ಸಾರಾ ರೂಮಿಗೆ ಬಂದು ಬ್ಯಾಗ್ ಇಟ್ಟು ಸ್ನಾನಕ್ಕೆ ಹೋಗೋ ಅಷ್ಟರಲ್ಲಿ ಅಗ್ನಿ ಅವಳ ಕೈ ಹಿಡಿದು ಗೋಡೆಗೆ ಲಾಕ್ ಮಾಡ್ದ. ಸಾರಾ ಅಗ್ನಿಯನ್ನು ನೋಡಿದ್ಲು. ಅಗ್ನಿ ಮೀಸೆ ತಿರುವಿ, ಹೇಗಿದೆ ಸಾರಾ ಅಂತ ಕೇಳ್ದ. ಏನು ಅಗ್ನಿ ಅಂತ ಸಾರಾ ಅರ್ಥವಾಗದೇ ಇರೋಳ ಹಾಗೆ ಕೇಳಿದ್ಲು. ಅಗ್ನಿ ಅವಳ ಕಣ್ಣಿನಲ್ಲೇ ನೋಡ್ತಾ, ನಿನಗೆ ನಾನು ಕೇಳಿದ್ರ ಅರ್ಥ ಆಗಲಿಲ್ವ ಸಾರಾ, ಅಥವಾ ಅರ್ಥ ಆದರೂ ಅರ್ಥ ಆಗದಿರೋಳ ಥರ ನಟಿಸ್ತಿದ್ಯಾ ಅಂತ ನಗ್ತಾ ಕೇಳ್ದ. ಅಗ್ನಿ, ನಾನು ಸ್ನಾನ ಮಾಡಬೇಕು, ನಾನು ತುಂಬ ಬೆವ್ತಿದ್ದೀನಿ ಪ್ಲೀಸ್ ಅಂತ ತಪ್ಪಿಸ್ಕೊಳ್ಳೋಕೆ ನೋಡಿದ್ಲು ಸಾರಾ. ಅಗ್ನಿ ಅವಳ ಮುಖದ ಹತ್ರ ಮುಖ ಸರಿಸ್ತಾ, ನೀನು ಎಷ್ಟೇ ಭೌತ್ರು, ನಿನಗೆ ಒಂದು ವಿಶೇಷವಾದ ಪರಿಮಳ ಇದೆ ಸಾರಾ, ತುಂಬ ಚೆನ್ನಾಗಿದೆ ಅಂತ ಅವಳ ತುಟಿಯಲ್ಲಿದ್ದ ಬೆವರಿನ ಹನಿಗಳನ್ನು ಒರೆಸ್ದ. ಸಾರಾ ನಿಧಾನವಾಗಿ, ಪ್ಲೀಸ್ ಅಗ್ನಿ ಬಿಡಿ ಅಂದ್ಲು. ಆದರೆ ಅಗ್ನಿ ಕುಚೇಷ್ಟೆ ನಗುವಿನೊಂದಿಗೆ, ಮದನ್ ಹೇಳಿದ ವಿಷಯದ ಬಗ್ಗೆ ನಾನೀಗ ಯೋಚಿಸ್ತಾ ಇದ್ದೀನಿ ಅಂದ. ಅದು ಈಗ ಬೇಡ ಅಗ್ನಿ ಅಂತ ಸಾರಾ ನಡುಕದಿಂದ ಹೇಳಿದ್ಲು. ಮತ್ಯಾವಾಗ ಅಂತ ಅಗ್ನಿ ಹುಬ್ಬು ಏರಿಸಿ ಕೇಳ್ದ. ನಂತರ ಅವನು ಅವಳ ಹತ್ರಕ್ಕೆ ಹೋಗಿ, ಸಾರಾ ಒಂದು ಸತ್ಯ ಹೇಳ, ಯುವರ್ ಲಿಪ್ಸ್ ಆರ್ ಸೋ ಟೇಸ್ಟಿ, ಐ ವಾಂಟೆಡ್ ಟು ಟೇಸ್ಟ್ ದೆಮ್ ಅಗೈನ್ ಆ್ಯಂಡ್ ಅಗೈನ್ ವೈಫಿ ಅಂತ ಮುದ್ದಾಗಿ ಹೇಳ್ದ. ಅವಳ ತುಟಿಗಳನ್ನು ಮುಟ್ತಾ, ಅವತ್ತು ಇದ್ರ ಟೇಸ್ಟ್ ಗೊತ್ತಾದಾಗ ಮತ್ತೆ ಮತ್ತೆ ಸವಿಬೇಕು ಅಂತ ಅನ್ನಿಸ್ತು, ಬಟ್ ಅವತ್ತು ನೀನು ನನಗೆ ಹೊಡೆದೆ, ಈಗ ಮತ್ತೆ ಟೇಸ್ಟ್ ಮಾಡಬೇಕು ಅನ್ನಿಸ್ತಿದೆ ಅಂದವನು, ಯು ಹ್ಯಾವ್ 2 ಆಪ್ಷನ್ಸ್, ಐದರ್ ಯು ಲೆಟ್ ಮೀ ಟೇಸ್ಟ್ ದಿಸ್ ಆರ್ ಅಂತ ಕುಚೇಷ್ಟೆಯಿಂದ ಮಾತು ನಿಲ್ಲಿಸ್ತಾ ಅಗ್ನಿ. ಸಾರಾ ಕುತೂಹಲದಿಂದ, ಅಥವಾ ಏನು ಅಂತ ಕೇಳಿದ್ಲು. ಆಗ ಅಗ್ನಿ ಕಿಸ್ಮಿ ಅಂದ. ಸಾರಾ ಬೆಚ್ಚಿ ಬಿದ್ದು, ಏನು ಅಂತ ಕೇಳಿದ್ಲು. ಅಗ್ನಿ ಈ ಥರ ಬಿಹೇವ್ ಮಾಡ್ತಿರೋದು ಅವಳಿಗೆ ಇದು ಮೊದಲನೇ ಸಲ ಆಗಿತ್ತು. ಆದರೆ ಅಗ್ನಿ ಗಂಭೀರವಾಗಿ, ಸಾರಾ ನಾನು ನಿನಗೆ 2 ಆಪ್ಷನ್ಸ್ ಕೊಟ್ಟಿದ್ದೀನಿ, ಒಂದು ನಾನೇ ಇದ್ರ ರುಚಿ ನೋಡಬೇಕು, ಇಲ್ಲಾಂದರೆ ನೀನೇ ನನಗೆ ಕಿಸ್ ಮಾಡಬೇಕು ಅಂದ. ಸಾರಾ ಅವನನ್ನು ತಳ್ಳೋಕೆ ಪ್ರಯತ್ನಿಸ್ತಾ, ಅದ್ಯಾವುದೂ ಆಗೋದಿಲ್ಲ ಅಂತ ಉತ್ತರಿಸಿದ್ಲು. ವೈ, ಯಾಕಾಗೋದಿಲ್ಲ, ನೀನು ನನ್ನ ಹೆಂಡತಿ, ನಾನು ನಿನ್ನ ಗಂಡ, ನಾನು ಕೇಳಿದ್ದು ಒಂದು ಕಿಸ್ ಅಷ್ಟೆ, ಸೆಕ್ಸ್ ಅಲ್ಲ ಅಂತ ಅಗ್ನಿ ಮತ್ತೆ ಹೇಳ್ದ. ಅವನು ಹೇಳ್ತಿರೋದನ್ನು ಕೇಳಿದ್ರೆ ಅವತ್ತು ಮದುವೆ ಆದ ಹೊಸರಲ್ಲಿ ತಾನು ಏನೂ ಕೇಳೇ ಇರಲಿಲ್ವೇನೋ ಅನ್ನೋ ಥರ ಇತ್ತು. ಸಾರಾ ತಲೆ ತಿರುಗಿಸಿ ಮೆಲ್ಲನೆ ಬೈಕೊಂಡ್ಲು ಅಗ್ನಿಗೆ. ಆಗ ಅಗ್ನಿ ಅವಳ ಮುಖವನ್ನು ತನ್ನ ಕಡೆಗೆ ಬಲವಂತವಾಗಿ ತಿರುಗಿಸಿ, ನನ್ನ ಮುಖ ನೋಡಿ ಹೇಳು ಅಂದ. ಸಾರಾ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು, ಅಗ್ನಿ, ಮದುವೆ ಆದ ರಾತ್ರಿ ನೀನು ನನ್ನ ಬಳಿ ಸೆಕ್ಸ್ ಬಗ್ಗೆ ಕೇಳಿರಲಿಲ್ವಾ, ಎಲ್ಲನೂ ಮರ್ತ್ಬಿಟ್ಯಾ ಅಂತ ಸಂಶಯದಿಂದ ಕೇಳಿದ್ಲು. ಆಗ ಅಗ್ನಿ ಸ್ವಲ್ಪ ಕಕ್ಕಾಬಿಕ್ಕಿಯಾಗಿ, ಅದು ನನಗೆ ಕೋಪ ಬಂದಿದ್ದಾಗ ಹೇಳಿದಷ್ಟೇ ಅಂದ. ಕೋಪ ಬಂದರೆ ಏನು ಬೇಕಾದರೂ ಹೇಳಬಹುದಾ, ನಾನು ಅಂಥವಳು ಅಂತ ನೀನು ಅಂದ್ಕೊಂಡಿದ್ರಿಂದಲೇ ಅಲ್ವಾ ಅವತ್ತು ಹಾಗೆಲ್ಲ ಮಾತಾಡಿದ್ದು, ಇಲ್ಲ ಅಂದಿದ್ರೆ ಪರಿಚಯವೇ ಇಲ್ಲದ ನನ್ನ ಹತ್ರ ಹಾಗೆಲ್ಲ ಕೇಳ್ತಿರ್ಲಿಲ್ಲ ಅಲ್ವಾ ಅಂತ ಸಾರಾ ಅಳ್ತಾ ಕೇಳಿದ್ಲು. ಅಗ್ನಿ ಅವಳ ಕೆನ್ನೆ ಸವರಿ ಸಮಾಧಾನ ಪಡಿಸ್ತಾ, ಸಾರಾ ಅಂಥದ್ದೇನೂ ಇಲ್ಲ, ನಿಜ ಹೇಳಬೇಕು ಅಂದರೆ ನಾನು ನಿನ್ನನ್ನು ಇಷ್ಟಪಟ್ಟೇನು ಮದುವೆ ಆಗಿರಲಿಲ್ಲ, ಅದು ನಿನಗೆ ಚೆನ್ನಾಗಿ ಗೊತ್ತು. ಆದರೆ ಅದು ನಿನ್ನ ಮೇಲಿನ ಕೋಪದಿಂದಲ್ಲ, ನನಗೆ ಮದುವೆ ಅನ್ನೋ ಬಂಧನದಲ್ಲಿ ಆಸಕ್ತಿಯೇ ಇರಲಿಲ್ಲ. ನನ್ನ ಜೀವನದಲ್ಲಿ ಇನ್ನು ಮುಂದೆ ಹುಡುಗಿಯರೇ ಬೇಡ ಅಂತ ನಿರ್ಧರಿಸಿದ್ದವನು ನಾನು. ಆದರೆ ಮನೆಯವರ ಒತ್ತಾಯಕ್ಕೆ ಮಣಿಯಬೇಕಾಯಿತು. ನಿನ್ನನ್ನು ಒಂಟಿಯಾಗಿ ಕಂಡಾಗ ನನಗೆ ಎಲ್ಲದರ ಮೇಲೆ ಕೋಪ ಬಂತು, ಹಾಗಾಗಿ ಹಾಗೆ ಮಾತಾಡಿದೆ. ನೀನು ಈ ಮದುವೆಗೆ ಒಪ್ಪಿದ್ರಿಂದಲೇ ಇದು ನಡೆದಿದ್ದು. ನೀನು ಬೇಡ ಅಂದಿದ್ರೆ ಈ ಮದುವೆ ನಡೀತಿರ್ಲಿಲ್ಲ. ಮದುವೆಗೆ ನೀನೇ ಕಾರಣ ಅಂತ ಕೋಪ ಮಾಡ್ಕೊಂಡು ಹಾಗೆ ಹೇಳಿದೆ ಅಷ್ಟೆ. ಅಂದ್ಕೊಂಡಿದ್ದು ಯಾವುದೂ ನಿಜ ಅಲ್ಲ ಅಂತ ವಿವರಿಸ್ದ.
ನಂತರ ಅಗ್ನಿ ಕಣ್ಮುಚ್ಚಿ ಸಾರಿ ಅಂತ ಹೇಳಿದಾಗ ಸಾರಾ ಸ್ವಲ್ಪ ನಕ್ಲು. ನಾವೀಗ ಫ್ರೆಂಡ್ಸ್ ಅಲ್ವಾ ಅಂತ ಅಗ್ನಿ ಕೈ ಚಾಚಿದಾಗ ಸಾರಾ ಸಂಶಯದಿಂದ ನೋಡಿದ್ಲು. ನಮ್ಮ ಜಗಳ ಎಲ್ಲ ಮುಗೀತಲ್ವಾ, ಈಗ ಫ್ರೆಂಡ್ಸ್ ಆಗೋಣವಾ ಅಂತ ಕೇಳಿದಾಗ ಸಾರಾ ತಲೆ ಅಲ್ಗಾಡ್ಸಿದ್ಲು. ಹಾಗಾದರೆ ಕೈ ಕೊಡು ಅಂತ ಅಗ್ನಿ ನಗ್ತಾ ಕೇಳ್ದ. ಸಾರಾ ಅವನ ಕೈ ಮೇಲೆ ತನ್ನ ಕೈ ಇಟ್ಲು. ನಿಂಗೆ ಎಷ್ಟೊಂದು ಜಂಬ ಅಂತ ಅಗ್ನಿ ಕೇಳಿದಾಗ ಸಾರಾ ಹುಬ್ಬು ಗಂಟಿಕ್ಕಿ ಅವನನ್ನೇ ನೋಡಿದ್ಲು. ಒಂದು ಕೈ ಕೊಡೋಕೆ ಇಷ್ಟೊಂದು ಕಷ್ಟನಾ? ನಿನ್ನ ಕುತ್ತಿಗೆಗೆ ತಾಳಿ ಕಟ್ತವನು ನಾನು, ನನ್ನ ಕೈ ಮೇಲೆ ನಿನ್ನ ಕೈ ಇಟ್ಟರೆ ಏನೂ ಆಗೋದಿಲ್ಲ ಅಂತ ಅಗ್ನಿ ಸುಳ್ಳು ಕೋಪದಿಂದ ಹೇಳಿದಾಗ ಸಾರಾ ನಕ್ಳು. ನಂತರ ಅಗ್ನಿ ಅವಳನ್ನ ಹತ್ರ ಕೇಳಿಕೊಂಡು ಈಗ ಮ್ಯಾಟ್ರ್ ಎಲ್ಲಿಗೆ ಬಂತು ಅಂತ ಕೇಳ್ದ. ಸಾರಾ ಅವನ ಎದೆ ಮೇಲೆ ಕೈ ಇಟ್ಟು ಹುಬ್ಬು ಏರಿಸಿ ಏನು ಮ್ಯಾಟ್ರು ಅಂತ ಕೇಳಿದ್ಲು. ನಾವು ಫ್ರೆಂಡ್ಸ್ ಆದ್ವಿ ಅಲ್ವಾ ಅದಕ್ಕೆ ಅಂದ ಅವನು. ಅದಕ್ಕೆ ಅಂತ ಅವಳು ಮತ್ತೆ ಕೇಳಿದ್ಲು. ಒಂದು ಕಿಸ್ಸು ಮೊದಲು ಹೇಳಿದ ಹಾಗೆ ಅಂತ ಅಗ್ನಿ ಅವಳ ಸೊಂಟದ ಮೇಲೆ ಕೈ ಹಾಕಿ ತನ್ನ ಹತ್ರಕ್ಕೆ ಎಳ್ಕೊಂಡ. ಅವನ ದಿಢೀರ್ ವರ್ತನೆಗೆ ಬೆಚ್ಚಿ ಬಿದ್ದ ಸಾರಾ ತಳ್ಳೋಕೆ ಪ್ರಯತ್ನಿಸಿದ್ಲು. ಆದರೆ ಅಗ್ನಿ ಅವಳನ್ನು ಬಿಗಿಯಾಗಿ ಹಿಡ್ಕೊಂಡಿದ್ದ. ಅವನ ಉಸಿರು ಸಾರಾಗೆ ಅನುಭವವಾಗ್ತಿತ್ತು. ಆ ಸಾಮೀಪ್ಯದಲ್ಲಿ ಸಾರಾ ಕಣ್ಣು ಮುಚ್ಚಿದ್ಲು. ಅಗ್ನಿ ಪ್ರೀತಿಯಿಂದ ಸಾರಾ ಅಂತ ಕರೆದ. ಸಾರಾ ಕಣ್ಮುಚ್ಕೊಂಡೆ ಅಂತ ಉತ್ತರಿಸಿದ್ಲು. ಅಗ್ನಿ ಅವಳ ಕೆಳತುಟಿಯನ್ನು ಸ್ಪರ್ಶಿಸಿ ಕ್ಯಾನ್ ಐ ಟೇಸ್ಟ್ ದಿಸ್ ಅಂತ ಕೇಳ್ದ. ಸಾರಾ ತುಟಿಗಳನ್ನು ಕಚ್ಚಿ ತಲೆ ಆಡಿಸಿದ್ಲು. ಅದನ್ನು ಕಂಡು ಅಗ್ನಿಗೆ ನಗು ಬಂತು. ಅವಳ ಕಿವಿಯಲ್ಲಿ ನಾಳೆ ಸೀರೆ ಉಡ್ತೀಯಾ ಆಫೀಸ್ನಲ್ಲಿ ಅಂತ ಅಗ್ನಿ ಕೇಳಿದಾಗ ಸಾರಾ ಕಣ್ಣು ತೆರೆದು ಅವನನ್ನು ನೋಡಿದ್ಲು. ಒಮ್ಮೆ ಸೀರೆ ಉಟ್ಟಾಗ ಅಗ್ನಿ ಮಾಡಿದ ಕೆಲಸ ಅವಳ ನೆನಪಿಗೆ ಬಂತು. ಅವಳು ತಲೆ ಆಡಿಸಿ ಅಂತ ನಕಾರವಾಗಿ ಹೇಳಿದ್ಲು. ಅಗ್ನಿ ನಗ್ತಾ ಅದ್ಯಾಕೆ ಹಾಗೆ, ನಂಗೆ ಭಯ ಪಡ್ತೀಯಾ ಅಂತ ಕೇಳ್ದ. ಆಗ ಸಾರಾ ಮತ್ತೆ ಅದೇ ರೀತಿ ಉತ್ತರಿಸಿದ್ಲು. ಆಗ ಅಗ್ನಿ ಕುಚ್ಚೇಷ್ಟೆಯಿಂದ ಹಾಗಾದರೆ ನಾನು ಶ್ವೇತಾಗೆ ಹೇಳ್ತೀನಿ, ಅವಳು ಸೀರೆ ಉಟ್ಕೊಂಡು ನನ್ನ ಬಳಿಗೆ ಬರಲಿ ಅಂತ ತಮಾಷೆ ಮಾಡಿದಾಗ ಸಾರಾ ಮುಖ ಕೋಪದಿಂದ ಕೆಂಪುಗಾಯ್ತು. ಅವಳು ಏನೋ ಹೇಳೋಕೆ ಹೊರಟಾಗ ಅಷ್ಟರಲ್ಲೇ ಅಗ್ನಿ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದ್ದ. ಸಾರಾಗೆ ಮೊದಲಿದ್ದ ತಲ್ಲಣ ಮಾಯವಾಗಿ ಕಣ್ಣು ಮುಚ್ಚಿದ್ಲು. ಈಗ ಅಗ್ನಿ ಅವಳ ತುಟಿಗಳನ್ನು ಸವಿತಾ ಮನಸ್ಸಿನಲ್ಲೇ ನಗ್ತಾ ಅವಳ ಕೆಳ ತುಟಿಯನ್ನು ಒತ್ತಿ ಕಚ್ಚಿದಾಗ ಸಾರಾ ಒಮ್ಮೆ ಮುನಿದು ನಕ್ಲು. ಸ್ವಲ್ಪ ಹೊತ್ತಿನ ನಂತರ ಅಗ್ನಿ ಸಾರಾಳನ್ನು ಬಿಟ್ಟಾಗ ಅವಳು ಅಗ್ನಿಯ ಎದೆಯ ಮೇಲೆ ಕೈ ಇಟ್ಟು ದೀರ್ಘವಾಗಿ ಉಸಿರು ತೆಗೆದುಕೊಳ್ತಿದ್ಲು. ಆಗ ಅಗ್ನಿ ನಗ್ತಾ ಸ್ಟ್ಯಾಮಿನಾ ಸಾಲದು ಅಂದ. ಸಾರಾ ಕೋಪದಿಂದ ಅವನನ್ನೇ ನೋಡಿದ್ಲು. ತುಂಬ ಟೇಸ್ಟಿಯಾಗಿದೆ ಅಂತ ಅಗ್ನಿ ಹೇಳಿದಾಗ ಸಾರಾ ಕೈ ಸರಿಸಿದ್ಲು. ಆಗ ಅಗ್ನಿ ಅವಳನ್ನು ಗೇಲಿ ಮಾಡ್ತಾ ಸಾರಾ ನೀ ತುಂಬ ಹಾಟ್ ಆಗಿದೆಯಲ್ವಾ ಅಂದ. ಯಾಕೆ ಕೋಪ? ಕಿಸ್ ಮಾಡಿದ್ದಕ್ಕ ಇಲ್ಲ ಶ್ವೇತಾ ಸೀರೆ ಉಡಬೇಕು ಅಂದಿದ್ದಕ್ಕ ಅಂತ ಅಗ್ನಿ ನಗ್ತಾ ಕೇಳ್ದ. ಆಗ ಸಾರಾ ಬಿಡಿ ನಾನು ಸ್ನಾನ ಮಾಡಬೇಕು ಅಂತ ಅವನನ್ನು ತಳ್ಳೋಕೆ ಪ್ರಯತ್ನಿಸಿದ್ಲು. ಅಗ್ನಿ ಅವಳನ್ನು ಮತ್ತೆ ಬಿಗಿಯಾಗಿ ಹಿಡ್ಕೊಂಡು ನಾನು ಕೇಳಿದ್ದಕ್ಕೆ ಉತ್ತರ ಹೇಳಿ ಹೋಗು ಅಂದ. ಸಾರಾ ಕೋಪದಿಂದ ನನಗೇನು ಹೇಳೋದಿಲ್ಲ, ನನಗೆ ಕೋಪನೂ ಇಲ್ಲ, ನೀನು ಯಾರಿಗೆ ಬೇಕಾದರೂ ಸೀರೆ ಉಡಿಸು ಅಂತ ಹೇಳಿದ್ಲು. ಅಗ್ನಿ ಸಾರಾನ ಬಿಟ್ಟು ಓಕೆ ಫೈನ್, ನಾನು ಈಗಲೇ ಶ್ವೇತಾ ಕಾಲ್ ಮಾಡ್ತೀನಿ ಅಂತ ಫೋನ್ ತಗೊಂಡು ಕಿವಿ ಹತ್ರ ಇಟ್ಕೊಂಡ. ಅದನ್ನು ಕಂಡ ಸಾರಾ ಟವಲ್ ತಗೊಂಡು ಬಾತ್ರೂಮಿಗೆ ಹೋಗಿ ಬಾಗಿಲು ಹಾಕಿದ್ಲು. ಅಗ್ನಿ ಡೋರ್ ಹಾಕೋ ಸದ್ದಿಗೆ ನಗ್ತಾ ಓಹ್ ಎಷ್ಟೊಂದು ಜಲಸ ಈ ಹುಡುಗಿಗೆ ಅಂದ್ಕೊಂಡ. ಸಾರಾ ಬಾತ್ರೂಮ್ನಲ್ಲಿ ಗಟ್ಟಿಯಾಗಿ ಹೌದು ಸೀರೆ ಉಡೋಕೆ ಹೇಳ್ತಾನಂತೆ ಆ ಮನೆ ಮುರ್ಕಿಗೆ, ಅವನಿಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ಹೇಳಬಾರ್ದಾ, ಅದನ್ನು ಬಿಟ್ಬಿಟ್ಟು ನನ್ನ ಬಾಯಲ್ಲಿ ಕೇಳಬೇಕು ಅಂತ ಹೀಗೆಲ್ಲ ಮಾತಾಡ್ತಾನೆ ಅಂತ ಬೈಕೊಂಡ್ಳು. ನಂತರ ಸ್ನಾನ ಕೂಡ ಮಾಡಿದ್ಲು. ನಂತರ ಅವಳು ಕನ್ನಡಿಯ ಮುಂದೆ ನಿಂತು ತನ್ನ ತುಟಿಯನ್ನು ನೋಡಿದಾಗ ತಾನು ಡ್ರೆಸ್ ತಗೊಳ್ದೆ ಬರೀ ಟವಲ್ನಲ್ಲಿ ಬಂದಿದ್ದು ನೆನಪಾಯಿತು. ಅಯ್ಯೋ ದೇವ್ರೇ, ಡ್ರೆಸ್ ತಗೊಳ್ಳೇ ಇಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡ್ಳು. ಅಗ್ನಿ ಬಾಗಿಲು ತಟ್ಟಿ ಎಷ್ಟೊತ್ತಾಯ್ತು, ಹೊರಗಡೆಗೆ ಬಾ, ನನ್ನ ಮೇಲಿನ ಕೋಪನ ಸ್ನಾನ ಮಾಡಿ ತಿರ್ಸ್ಕೊಳ್ತಿದ್ಯಾ ಅಂತ ನಗ್ತಾ ಕೇಳ್ದ. ಸಾರಾ ಒಳಗಡೆ ಅಸಹಾಯಕಳಾಗಿ ಅಯ್ಯಯ್ಯೋ ಹೀಗೆ ಹೆಂಗೆ ಹೊರಗಡೆ ಹೋಗಲಿ,
ಹಾಕ್ಕೊಂಡಿದ್ದ ಡ್ರೆಸ್ ಕೂಡ ನೀರಲ್ಲಿ ಹಾಕಿದ್ದೀನಿ ಅಂತ ಚಿಂತಿಸ್ತಿದ್ಲು. ಆಗ ಅಗ್ನಿ ಮತ್ತೆ ಹೊರಗಡೆಗೆ ಬರ್ತೀಯಾ? 3/4 ಗಂಟೆ ಆಯಿತು ಸ್ನಾನಕ್ಕೆ ಹೋಗಿ ನೀನು. ಅಲ್ಲಿ ಏನು ಮಾಡ್ತಿದ್ಯಾ ಅಂತ ಕೇಳ್ದ. ಸಾರಾ ಇನ್ನೇನು ಬೇರೆ ದಾರಿ ಇಲ್ಲದೆ ಧೈರ್ಯ ಮಾಡಿ ಟವಲ್ ಸುತ್ಕೊಂಡೆ ಬಾಗಿಲು ತೆರೆದ್ಲು. ಸಾರಾ ಬಾಗಿಲು ತೆರೆದ ಶಬ್ದ ಕೇಳಿದ ಅಗ್ನಿ ಬಾಗಿಲಿನ ಕಡೆಗೆ ನೋಡ್ದ. ಸಾರಾ ಬಾಗಿಲು ತೆರೆದಿದ್ರು ಹೊರಗಡೆಗೆ ಮಾತ್ರ ಬರ್ತಿರ್ಲಿಲ್ಲ. ಬಾಗಿಲಿನ ಮರೆಯಲ್ಲಿ ನಿಂತು ತನ್ನ ಉಗುರುಗಳನ್ನು ಕಚ್ತಾ ಹೆಂಗೆ ಹೊರಗಡೆಗೆ ಹೋಗೋದು ಅನ್ನೋ ಚಿಂತೆಯಲ್ಲಿದ್ಲು. ಬಾಗಿಲು ತೆರೆದ್ರು ಹೊರಗಡೆಗೆ ಬಾರ್ದೆ ನಿಂತಿದ್ದ ಸಾರಾನನ್ನ ನೋಡಿ ಅಗ್ನಿಗೆ ಸಂಶಯವಾಯಿತು. ಅವನು ಬಾಗಿಲಿನ ಬಳಿ ಹೋಗಿ ಕೈ ಹಾಕಿದಾಗ ಸಾರಾ ಕೈ ಅವನಿಗೆ ಸಿಕ್ತು. ಅದನ್ನು ತಿಳಿದ ಸಾರಾ ಬೆಚ್ಚಿ ಬಿದ್ಲು. ಅಗ್ನಿ ಅವಳ ಕೈ ಹಿಡಿದು ಬಲವಾಗಿ ಎಳ್ದ. ಬಾಗಿಲ ಮರೆಯಿಂದ ಸಾರಾ ಹೊರ ಬಂದ್ಲು. ಅವಳನ್ನು ಹಂಗೆ ನೋಡಿ ಅಗ್ನಿ ದಂಗಾಗಿ ಹೋದ. ಸಾರಾ ತನ್ನ ದೇಹವನ್ನು ಕೇವಲ ಒಂದು ಕೆಂಪು ಬಣ್ಣದ ಟವಲ್ನಿಂದ ಮಾತ್ರ ಮುಚ್ಕೊಂಡಿದ್ಲು. ಕುತ್ತಿಗೆಯಲ್ಲಿ ತಾಳಿನ ಹೊರತುಪಡಿಸಿ ಬೇರೆ ಯಾವುದೇ ಆಭರಣಗಳು ಇರಲಿಲ್ಲ. ತೇವವಾದ ಕೂದಲು ಮೈಗಂಟ್ಕೊಂಡಿತ್ತು. ಅವಳ ತುಟಿಗಳು ನಡುಗ್ತಿದ್ವು, ಕಣ್ಣುಗಳು ಅತ್ತಿತ್ತ ಚಲಿಸ್ತಿದ್ವು. ಸಾರಾ ಅಗ್ನಿಯನ್ನು ನೇರವಾಗಿ ನೋಡೋಕೆ ಭಯಪಟ್ಟು ಕೆಳಗಡೆ ಮುಖ ಹಾಕ್ಕೊಂಡಿದ್ಲು. ತನ್ನ ಕೈಗಳಿಂದ ಟವಲನ್ನು ಬಿಗಿಯಾಗಿ ಹಿಡ್ಕೊಂಡಿದ್ಲು. ಕೇವಲ ಟವಲ್ನಲ್ಲಿ ಅವಳನ್ನು ನೋಡಿದ ಅಗ್ನಿಯ ಕಣ್ಣುಗಳು ಅರಳಿದ್ವು. ಒಬ್ಬ ಪುರುಷನಾಗಿ ಅವನು ಅವಳನ್ನು ತಲೆಯಿಂದ ಪಾದದವರೆಗೆ ತೀಕ್ಷ್ಣವಾಗಿ ನೋಡ್ದ. ಸಾರಾ ಏನು ಮಾಡಬೇಕು ಅಂತ ತಿಳಿದೆ ಸುಮ್ಮನೆ ನಿಂತಿದ್ಲು. ಆಗ ಅಗ್ನಿ ಪ್ರೀತಿಯಿಂದ ಸಾರಾ ಅಂತ ಕರೆದ. ಆಗ ಸಾರಾ ಕಣ್ಣೆತ್ತಿ ಅವನನ್ನು ನೋಡಿದ್ಲು. ಅವನು ಅವಳ ಕೈ ಹಿಡಿದು ತನ್ನ ಎದೆಯ ಬಳಿ ಎಳ್ಕೊಂಡ. ಒಂದು ಕೈಯಿಂದ ಅವಳನ್ನು ತಪ್ಪಿಕೊಂಡು ಇನ್ನೊಂದು ಕೈಯಿಂದ ಅವಳ ಒದ್ದೆಯಾದ ಕೂದಲನ್ನು ಹಿಂದಕ್ಕೆ ಸರಿಸ್ದ. ಅವಳ ಮೈಯ ತಣ್ಣನೆ ಸ್ಪರ್ಶ ಅವನಿಗೆ ಮತ್ತೆ ಅವನ ಮೈಯ ಉಷ್ಣತೆ ಅವಳಿಗೆ ಹರಡಿತ್ತು. ಅವನ ಕಣ್ಣುಗಳು ಅವಳ ಮುಖವನ್ನೇ ನೋಡ್ತಿದ್ವು. ಅವಳ ನಡುಗ್ತಾ ಇರೋ ತುಟಿಗಳನ್ನು ಗಮನಿಸ್ತಾ ಇದ್ದ ಅಗ್ನಿ, ನನಗೆ ಚಳಿ ಆಗ್ತಿದ್ಯಾ ಅಂತ ಕೇಳ್ದ. ಅವಳು ತಲೆ ಆಡಿಸಿ ಹಾಂ ಅಂದ್ಲು. ಅವನು ಹುಬ್ಬು ಏರಿಸಿ ಏನಾಯಿತು ಅನ್ನೋ ಥರ ಕೇಳ್ದ. ಅದು ಸಾರಿ, ನಾನು ಡ್ರೆಸ್ ಮರೆತುಬಿಟ್ಟೆ ಅಂತ ನಡುಗ್ತಾ ಹೇಳಿದ್ಲು ಸಾರಾ. ಆದರೆ ಅವನು ನಗೋದನ್ನು ನೋಡಿ ಆಶ್ಚರ್ಯಪಟ್ಲು. ಅಗ್ನಿ ಏಕಾಏಕಿ ಅವಳ ನೀರಿನ ಹನಿಗಳು ಸುರಿತಾ ಇದ್ದ ಕುತ್ತಿಗೆಗೆ ಮುಖವನ್ನು ಹೋದ. ಅವನ ಈ ದಿಢೀರ್ ವರ್ತನೆಗೆ ಸಾರಾ ದಂಗಾಗಿ ಅವನನ್ನು ಬಿಗಿಯಾಗಿ ಹಿಡ್ಕೊಂಡ್ಳು. ಅವನ ತುಟಿಗಳು ಮತ್ತು ನಾಲ್ಗೆ ಅವಳ ಕುತ್ತಿಗೆಯಲ್ಲಿದ್ದ ನೀರಿನ ಹನಿಗಳನ್ನು ಹೀರ್ಕೊಳ್ತಿದ್ವು. ಸಾರಾ ದೇಹ ನಡುಗೋಕೆ ಶುರುವಾಯಿತು. ಅವನು ಅವಳ ಕುತ್ತಿಗೆಯಲ್ಲೆಲ್ಲ ಮುತ್ತುಗಳನ್ನು ನೀಡ್ತಿದ್ದ. ಇದ್ದಕ್ಕಿದ್ದಂತೆ ಅವನು ಅವಳ ಕುತ್ತಿಗೆಯ ನರದಲ್ಲಿ ತನ್ನ ಹಲ್ಲುಗಳನ್ನು ಆಳವಾಗಿ ಊರ್ದ. ಅಂತ ನೋವಿನಿಂದ ಸಾರಾ ಕಿರ್ಚಿದ್ಲು. ಅಗ್ನಿಯ ಕೈಗಳು ಅವಳ ಸೊಂಟದಲ್ಲಿ ಬಿಗಿದಿದ್ವು. ಅವಳು ಅವನನ್ನು ತಳ್ಳೋಕೆ ಪ್ರಯತ್ನಿಸಿದ್ರೂ ಅವನ ಹಿಡಿತ ಮತ್ತಷ್ಟು ಬಿಗಿಯಾಯಿತು. ಅವನ ತುಟಿಗಳು ಕುತ್ತಿಗೆಯಿಂದ ಮೇಲಕ್ಕೆ ಸಾಗ್ತಿರೋದನ್ನು ಸಾರಾ ಅನುಭವಿಸ್ತಿದ್ಲು. ತನ್ನ ದೇಹದ ಮೇಲೆ ನಿಯಂತ್ರಣ ಕಳ್ಕೊಳ್ತಾ ಇರುವಂತೆ ಅವಳಿಗೆ ಭಾಸವಾಯಿತು. ಅವನು ಅವಳನ್ನು ಗೋಡೆಗೆ ಲಾಕ್ ಮಾಡ್ದ. ಅವನು ಅವಳ ಕಿವಿಯನ್ನು ತನ್ನ ನಾಲಿಗೆಯಿಂದ ನೇವರಿಸಿದಾಗ ಸಾರಾ ನಲುಗಿ ಹೋದ್ಲು. ಅದು ಅಗ್ನಿಗೆ ಹೊಸ ಹುರುಪು ನೀಡಿತ್ತು. ತಾನು ಅವನ ಮುಂದೆ ಅರ್ಧ ಬೆತ್ತಲೆಯಾಗಿದ್ದೀನಿ ಅನ್ನೋ ಅರಿವು ಸಾರಾಗೆ ಆದಾಗ ಅವಳ ದೇಹ ಬೆವರ್ತಿತ್ತು. ಆದರೆ ಅವಳಲ್ಲಿ ಉಂಟಾಗ್ತಿದ್ದ ಪ್ರತಿಯೊಂದು ಬದಲಾವಣೆಯು ಅಗ್ನಿಯನ್ನು ಮತ್ತಷ್ಟು ಕೆರಳಿಸ್ತಿತ್ತು. ಕಿವಿಯಿಂದ ತುಟಿಗಳನ್ನು ದೂರ ಮಾಡಿದ ಅವನು ಸಾರಾಳ ಮುಖ ನೋಡ್ದ. ಸಾರಾ ಮುಖವನ್ನು ಕೆಳಗಡೆ ಹಾಕ್ಕೊಂಡಿದ್ಲು. ಅವನಿಗೆ ಅವಳ ಹೃದಯದ ಬಡಿತ ಸ್ಪಷ್ಟವಾಗಿ ಕೇಳಿಸ್ತಿತ್ತು. ಭಯ ಆಗ್ತಿದ್ಯಾ ಅಂತ ಅಗ್ನಿ ತುಂಟತನದಿಂದ ಕೇಳ್ದ. ಸಾರಾ ದಯನೀಯವಾಗಿ ಅವನನ್ನೇ ನೋಡಿದ್ಲು. ಯಾಕೆ ಹೀಗೆ ಟೆನ್ಷನ್ ಪಡ್ತೀಯಾ? ನಾನು ತಾನೆ ನಿನ್ನ ಜೊತೆಗಿರೋದು ಅಂತ ಅವನು ಅವಳ ಕೆನ್ನೆಯನ್ನು ಸವರಿ ಹೇಳಿದಾಗ ಸಾರಾ ಕಣ್ಣುಗಳು ತುಂಬಿ ಬಂದವು. ಅಯ್ಯೋ, ನಿಂಗೆ ಇಷ್ಟೇ ಧೈರ್ಯನಾ? ನಾನು ಮುಂದೆ ಮಾತಿಂದಲೇ ಮೆರೆಯೋ ನೀನು ನನ್ನ ಮುಂದೆ ಹೀಗೆ ನಿಲ್ಲೋಕೆ ಇಷ್ಟೊಂದು ಟೆನ್ಷನ್ ಪಡ್ತೀಯಾ ಅಂತ ನಗ್ತಾ ಅವಳ ಕಣ್ಣೀರು ಒರೆಸ್ದ. ಸಾರಾ, ಯಾಕೆ ಅಳ್ತಿದ್ಯಾ ಅಂತ ಅವನು ಅವಳ ಗಲ್ಲವನ್ನು ಎತ್ತಿ ಕೇಳ್ದ. ಸಾರಾ ಅಳುಕ್ತಾ ನಾನು ಡ್ರೆಸ್ ಹಾಕ್ಕೊಳ್ಳ ಅಂದ್ಲು. ನಾನು ನೋಡಿ ಭಯ ಪಡ್ತಿದ್ಯಾ ಅಂತ ಅವನು ಕೇಳಿದಾಗ ಸಾರಾ ಏನೂ ಉತ್ತರಿಸಲಿಲ್ಲ. ಸಾರಾ, ನೀನು ನನ್ನ ಹೆಂಡತಿ. ನನ್ನ ಮುಂದೆ ಹೀಗೆ ನಿಲ್ಲೋಕೆ ನಿನಗೆ ಯಾವುದೇ ಭಯ ಬೇಡ. ಯಾಕೆಂದರೆ ನೀನು ನನ್ನವಳು. ನಮ್ಮಿಬ್ಬರ ನಡುವೆ ಯಾವುದೇ ಮುಚ್ಚು ಮರೆ ಇರಬಾರ್ದು
ಅಂತ ಹೇಳ್ದ ಅಗ್ನಿ. ಸಾರಾ ಕಣ್ತುಂಬ ಅವನನ್ನೇ ನೋಡಿದ್ಲು. ನನಗೆ ಗೊತ್ತು ಸಾರಾ, ಇದು ಮೊದಲನೇ ಬಾರಿ. ಹೀಗೆ ನನ್ನ ಎದುರಿಗೆ ನಿನಗೆ ನಿಲ್ಲೋಕೆ ಮುಜುಗರ ಆಗ್ತಿರಬಹುದು. ಆದರೆ ನೀನು ಒಂದು ವಿಷಯನ ಯಾವಾಗಲೂ ನೆನಪಲ್ಲಿಟ್ಕೊ ಅಂತ ಅವನು ಹೇಳಿದಾಗ ಸಾರಾ ಏನು ಅರ್ಥ ಅಂತ ಅವನನ್ನೇ ನೋಡ್ತಿದ್ಲು. ನಾವು ಮದುವೆ ಆದಾಗ ಪೂಜಾರಿ ಹೇಳಿದ್ದು ಕೇಳಲಿಲ್ವಾ? ನಾವಿನ್ನು ಮುಂದೆ ಎರಡಲ್ಲ ಒಂದೇ ಅಂತ ಅಗ್ನಿ ನಗ್ತಾ ಹೇಳ್ದ. ಅವನ ಮಾತನ್ನು ಕೇಳಿದ ಸಾರಾ ಕೂಡ ನಕ್ಲು. ಸರಿ, ಈಗ ನಾವು ಒಂದಾಗೋಣ್ವಾ? ಪೂಜಾರಿಯ ಮಾತು ಮೀರೋದು ಬೇಡ ಅಲ್ವಾ ಅಂತ ತುಂಟತನದಿಂದ ಕೇಳ್ದ ಅಗ್ನಿ. ಅದನ್ನು ಕೇಳಿದ ಸಾರಾ ಅವನ ಎದೆಗೆ ಕೈಯಿಂದ ಒಂದು ಪೆಟ್ಟು ಕೊಟ್ಲು. ಆ, ನೋವಾಗ್ತಿದೆ ಸಾರಾ, ಎಷ್ಟು ಹೊತ್ತಿನಿಂದ ಹೊಡಿತಿದ್ಯಾ? ನನ್ನ ಹೃದಯ ಒಡೆದೋಗುತ್ತೆ ನೋಡು ಅಂತ ಅಗ್ನಿ ನಗ್ತಾ ಹೇಳ್ದ. ಅವನ ಮಾತು ಕೇಳಿದ ಸಾರಾ ಕೋಪದಿಂದ ಅವನನ್ನು ನೋಡಿದ್ಲು. ಆದರೆ ಅಗ್ನಿ ನಗ್ತಾ ಅವಳ ಹಣೆಗೆ ಮುತ್ತಿಟ್ಟ. ಸಾರಾ ಕಣ್ಣು ಮುಚ್ಚಿ ಅದನ್ನು ಸ್ವೀಕರಿಸಿದ್ಲು. ಅವನು ಅವಳ ಎಡಕೆನ್ನೆಯ ಮೇಲೆ ತುಟಿಗಳನ್ನು ಇಟ್ಟಾಗ ಸಾರಾ ಅವನ ಶರ್ಟನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಳು. ಸಾರಾ ಅಂತ ಅಗ್ನಿ ಪ್ರೀತಿಯಿಂದ ಕರೆದ. ಅನ್ಲು ಸಾರಾ. ಈಗ ನನ್ನ ಮೇಲಿನ ಕೋಪ ಎಲ್ಲ ಕರಗ್ತಲ್ವಾ ಅಂತ ನಗ್ತಾ ಕೇಳ್ದ ಅಗ್ನಿ. ಅಗ್ನಿ, ನಿನಗೆ ಅಲ್ವಾ ನನ್ನ ಮೇಲೆ ಕೋಪ ಅನ್ಲು ಅವಳು. ಈಗ ನನಗೆ ಯಾವುದೇ ಕೋಪ ಇಲ್ಲ ಅಂತ ಅಗ್ನಿ ನಗ್ತಾ ಹೇಳ್ದ. ನನಗೂ ಯಾವುದೇ ಕೋಪ ಇಲ್ಲ ಅಂತ ಸಾರಾ ಉತ್ತರಿಸಿದ್ಲು. ಹಾಗಾದರೆ ನಿನ್ನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಏನಿದೆ ಅಂತ ತುಂಟತನದಿಂದ ಕೇಳ್ದ ಅವನು. ಏನೂ ಇಲ್ಲ ಅಂತ ನಡುಗ್ತಾ ಉತ್ತರಿಸಿದ್ಲು ಅವಳು. ಅವನು ತನ್ನಿಂದ ಪ್ರೀತಿಯ ಮಾತುಗಳನ್ನು ಕೇಳೋಕೆ ಬಯಸ್ತಿದ್ದಾನೆ ಅಂತ ಅವಳಿಗೆ ಅರಿವಾಯ್ತು. ನನ್ನ ಬಗ್ಗೆ ನಿನಗೇನು ಅನಿಸೋದಿಲ್ವಾ ಅಂತ ಮತ್ತೆ ಕೇಳ್ದ ಅಗ್ನಿ. ಇಲ್ಲ ಅಂತ ಸಾರಾ ತಡವರಿಸಿದ್ಲು. ಅವನ ನೋಟವನ್ನು ಕಂಡು ಅವಳಿಗೆ ಮುಜುಗರ ಆಯಿತು. ಅವನು ಅವಳ ಎದೆ ಕಡೆಗೆ ನೋಡಿದಾಗ ಸಾರಾ ಬೆಚ್ಚಿ ಬಿದ್ಲು. ಅವನನ್ನು ತಳ್ಳೋಕೆ ಪ್ರಯತ್ನಿಸಿದ್ರು ಅವನು ಅವಳನ್ನು ಬಿಗಿಯಾಗಿ ಹಿಡ್ಕೊಂಡಿದ್ದ. ನಾನು ಹೋಗ್ಲಾ ಪ್ಲೀಸ್ ಅಂತ ಸಾರಾ ಬಿಡಿಸ್ಕೊಳ್ಳೋಕೆ ಪ್ರಯತ್ನಿಸ್ತಿದ್ಲು. ಅವನು ತನ್ನ ಎಡಗೈಯಿಂದ ಅವಳ ಟವಲನ್ನು ಹಿಡಿದಾಗ ಸಾರಾ ಅವನನ್ನು ಬೆಚ್ಚಿ ಬಿದ್ದು ನೋಡಿದ್ಲು. ನಿನಗೆ ನಿಜವಾಗ್ಲೂ ನನ್ನ ಬಗ್ಗೆ ಏನೂ ಅನಿಸ್ತಿಲ್ವಾ ಅಂತ ಮತ್ತೆ ಕೇಳ್ದ ಅಗ್ನಿ. ಸಾರಾ ದಯನೀಯವಾಗಿ ಅಗ್ನಿಯನ್ನೇ ನೋಡಿದ್ಲು. ಅವನು ಅವಳ ಟವಲನ್ನು ಬಿಚ್ಚೋಕೆ ಪ್ರಯತ್ನಿಸಿದಾಗ ಸಾರಾ ಅವನ ಕೈ ಮೇಲೆ ಕೈ ಇಟ್ಲು. ಬೇಡ ಪ್ಲೀಸ್ ಅಂತ ಅಂಗಲಾಚಿದ್ಲು ಸಾರಾ. ಬೇಕು ಪ್ಲೀಸ್ ಅಂತ ಅಗ್ನಿ ಅವಳ ಮುಖ ನೋಡಿ ನಗ್ತಾ ಹೇಳ್ದ. ನಾನು ಕೂಗ್ಕೊಳ್ತೀನಿ ಈಗಷ್ಟೇ, ಬೇಡ ಅಂತ ಸಾರಾ ಹಠ ಹಿಡಿದ್ಲು. ಕೂಗು ಅಂತ ಅಗ್ನಿ ಕೂಡ ಹಠ ಹಿಡ್ದ. ಅವನು ಅವಳ ಎರಡೂ ಕೈಗಳನ್ನು ಬಲವಂತವಾಗಿ ಹಿಡಿದು ಹಿಂದಕ್ಕೆ ಲಾಕ್ ಮಾಡ್ದ. ಬೇಡ ಅಗ್ನಿ ಪ್ಲೀಸ್ ಅಂತ ಸಾರಾ ಮತ್ತೆ ಹೇಳಿದಾಗ ನಕ್ಕ ಅಗ್ನಿ. ಅಷ್ಟರಲ್ಲೇ ಅಣ್ಣ ಅಂತ ಬಾಗಿಲು ಬಡಿದ ಶಬ್ದ ಕೇಳಿಸ್ತು. ಅಗ್ನಿ ಬೆಚ್ಚಿ ಬಿದ್ದ. ಅವನು ಅವಳ ಕೈಗಳನ್ನು ಬಿಟ್ಟ ಕೂಡಲೇ ಸಾರಾ ತನ್ನ ಎಲ್ಲ ಶಕ್ತಿನ ಬಳಸಿ ಅವನನ್ನು ತಳ್ಳಿದ್ಲು. ಅಗ್ನಿ ಹಿಂದೆ ಬೀಳುವಂತಾದವನು ಹೆಂಗೋ ಬ್ಯಾಲೆನ್ಸ್ ಮಾಡಿ ನಿಂತ್ಕೊಂಡ. ಆದರೆ ಸಾರಾ ಟವಲ್ ಕೆಳಗಡೆ ಬಿದ್ದಿತ್ತು. ಅಷ್ಟರಲ್ಲಿ ಸಾರಾ ತನ್ನನ್ನು ತಾನು ನೋಡಿಕೊಂಡ್ಳು. ನಂತರ ಅಗ್ನಿಯನ್ನು ನೋಡಿದ್ಲು. ಅವನಂತೂ ಅವಳನ್ನೇ ನೋಡಿ ತುಂಟತನದಿಂದ ನಗ್ತಿದ್ದ. ಸಾರಾ ಕೋಪದಿಂದ ಅವನನ್ನು ನೋಡಿ ನೆಲದಲ್ಲಿದ್ದ ಟವಲ್ ತಗೊಂಡು ಮೈ ಮುಚ್ಕೊಂಡ್ಳು. ಅಗ್ನಿ ಮಾತ್ರ ಇನ್ನೂ ನಗ್ತಲೇ ಇದ್ದ ಅವಳನ್ನು ನೋಡಿ. ಪಾಪಿ ಅಂತ ಸಾರಾ ಅವನನ್ನು ನೋಡಿ ಬೈದು ಅಲ್ಮೆರಾದ ಹತ್ರ ಹೋಗಿ ಬಟ್ಟೆ ತಗೊಂಡು ಬಾತ್ರೂಮಿಗೆ ಓಡಿದ್ಲು. ಆಗ ಅಗ್ನಿ, ಚೆನ್ನಾಗಿದೆ ಬಿಡು, ಮತ್ತೆ ನಾವು ಬೇಗನೆ ಹಿಂಗೆ ನೋಡಬೇಕಾಗತ್ತೆ ಅಂತ ಕೂಗ್ದ. ಆಗ ಸಾರಾ ಅವನಿಗೆ ಕಣ್ಣು ಸನ್ನೆ ಮಾಡಿ ನೋಡಿ ಬಾತ್ರೂಮ್ ಒಳಗಡೆ ಹೋದ್ಲು. ಅಷ್ಟರಲ್ಲೇ ಅಣ್ಣ ಅಂತ ಮದನ್ ಮತ್ತೆ ಬಾಗಿಲು ಬಡ್ದ. ಓ ಗಾಡ್, ಇವನು ಬರೋ ಟೈಮ್ ನೋಡೋದ್ಯಾ ಅಂತ ಅಗ್ನಿ ಮದನ್ಗೆ ಬೈಕೊಳ್ತಾ ಬಾಗಿಲಿನ ಬಳಿ ಹೋದ. ಇತ್ತ ಸಾರಾ ಬಾತ್ರೂಮ್ನಲ್ಲಿ ನಿಂತು ಉಸಿರು ತೆಗೆದುಕೊಳ್ತಿದ್ಲು ದೀರ್ಘವಾಗಿ. ಅವಳ ತುಟಿಗಳಲ್ಲಿ ಆಗಲೂ ನಾಚಿಕೆಯ ನಗು ಇತ್ತು. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ.